ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಬರೆದಿದೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನ ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನ ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನ ನಡೆಸುವನು. ಪ್ರಿಯ ದೇವ ಮಕ್ಕಳೇ, ಸತ್ಯವೇದದಲ್ಲಿ ನಂಬಿಕೆಯ ಕುರಿತಾಗಿ ನಾವು ಹಲವು ಕಡೆಯಲ್ಲಿ ನೋಡುವವರಾಗಿದ್ದೇವೆ. ಏನೆಂದರೆ, ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿತು, ನಂಬಿಕೆಯಿಂದಲೇ ನೀತಿವಂತನು ಬದುಕುವನು, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನ ರಕ್ಷಿಸುತ್ತದೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನ ಕಾಣಲೆಂಬುದಾಗಿ ನಾವು ಹಲವು ಕಡೆಯಲ್ಲಿ ನೋಡುವವರಾಗಿದ್ದೇವೆ. ಅದೇ ರೀತಿಯಾಗಿ ಸತ್ಯವೇದದಲ್ಲಿ ನಂಬಿಕೆಯ ಕುರಿತಾಗಿ ಎಲಿಯ ಮತ್ತು ಎಲಿಷನ ಬಗ್ಗೆ ನಾವು ನೋಡುವವರಾಗಿದ್ದೇವೆ. ಏನೆಂದರೆ, ಎಲಿಯನು ಮಾಡಿದಂತಹ ಮಹತ್ತಾದ ಕಾರ್ಯಗಳು, ಎಲಿಯನು ಮಾಡಿದಂತಹ ಅದ್ಭುತ ಕಾರ್ಯಗಳಿಗಿಂತ ಹೆಚ್ಚಿನದಾಗಿ ಎಲಿಷನು ಮಾಡಿದನು ಪ್ರಿಯರೇ. ಅಂದರೆ ಎಲಿಯ ಏನನ್ನ ಅದ್ಭುತ ಕಾರ್ಯಗಳನ್ನ ಮಾಡಿದನು, ಅದರ ಡಬಲ್ ಅಂದರೆ ಅದರ 2ರಷ್ಟು ಎಲಿಷನು ಕೂಡ ಅದ್ಭುತ ಕಾರ್ಯಗಳನ್ನ ಮಾಡಿದನು. ಅದೇ ರೀತಿಯಾಗಿ ಸತ್ಯವೇದದಲ್ಲಿ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಿದ್ದಾನೆ, ನನ್ನನ್ನ ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನ ತಾನು ನಡೆಸುವನು. ಯಾರು ಆತನನ್ನ ನಂಬುವವರಾಗಿದ್ದಾರೋ ಆತನು ನಡೆಸುವಂತಹ ಕಾರ್ಯಗಳನ್ನ ನಾವು ಕೂಡ ಮಾಡುವವರಾಗಿದ್ದೇವೆ ಪ್ರಿಯರೇ. ಮತ್ತು ಅವುಗಳಿಗಿಂತಹ ಮಹತ್ತಾದ ಕಾರ್ಯಗಳನ್ನ ನಡೆಸುವನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಯಾವ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡಿದ್ದಾನೋ ಅದೇ ರೀತಿಯಾಗಿ ನಾವು ನಂಬಿದರೆ ಅದಕ್ಕಿಂತ ಹೆಚ್ಚಿನದಾದ ಕಾರ್ಯಗಳನ್ನ ನಾವು ಮಾಡಬಹುದು ಪ್ರಿಯರೇ. ನಂಬಿಕೆ ಒಂದು ಇದ್ದರೆ ಸಾಕು, ಕರ್ತನು ನಮ್ಮಲ್ಲಿ ಮತ್ತು ನಾವು ಕೂಡ ಆತನಲ್ಲಿ ಇರುವವರಾಗಿದ್ದೇವೆ ಪ್ರಿಯರೇ. ನಾವು ನಂಬಿಕೆಯಿಂದ ಮಾಡುವಂತಹ ಪ್ರಾರ್ಥನೆಯು ರೋಗಿಯನ್ನ ರಕ್ಷಿಸುವಂತದ್ದಾಗಿದೆ. ನಾವು ನಂಬಿಕೆಯಿಂದ ಏನೇನು ಬೇಡುವವರಾಗಿದ್ದೇವೋ ಕರ್ತನು ಅದನ್ನು ಒದಗಿಸುವವನಾಗಿದ್ದಾನೆ ಪ್ರಿಯರೇ. ನಂಬಿಕೆ ಮಾತ್ರ ನಮಗೆ ಇರಲಿ. ನಾವು ಯಾವಾಗಲೂ ನಮ್ಮಲ್ಲಿರುವಂತಹ ನಂಬಿಕೆಯನ್ನ ಕಳಕೊಳ್ಳಬಾರದು ಪ್ರಿಯರೇ. ಕರ್ತನು ನಿಮ್ಮೊಂದಿಗಿರಲಿ, ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆಮೇನ್.